ಪ್ರೀತಿಸೋರೆ ಸಿಗ್ತಾರೆ, ಎಲ್ಲಾದ್ರೂ ಸಿಗ್ತಾರೆ, ಪ್ರೀತಿಸೋರೆ ಸಿಗ್ತಾರೆ. ಇವತ್ತು ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ಅಂಗವಾಗಿ ಸಿಲಿಕಾನ್ ಸಿಟಿಗೆ ಕೂಗಳತೆ ದೂರದಲ್ಲಿರುವ ಮಿನಿ ಊಟಿ ಎಂದೇ ಪ್ರಖ್ಯಾತಿ ಹೊಂದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದಲ್ಲಿ ಪ್ರೇಮಿಗಳ ಕಲರವ ಜೋರಾಗಿತ್ತು. ಹೌದು, ಪ್ರೇಮ ಪಕ್ಷಿಗಳ ಅಚ್ಚುಮೆಚ್ಚಿನ ತಾಣವಾಗಿರುವ ನಂದಿಗಿರಿಧಾಮಕ್ಕೆ ವಾರವಿಡೀ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟು ಎಂಜಾಯ್ ಮಾಡ್ತಾರೆ. ಅದರಂತೆ ವ್ಯಾಲೆಂಟೈನ್ಸ್ ಡೇ ಅಂಗವಾಗಿ ನಂದಿ ಬೆಟ್ಟದಲ್ಲಿ ಎಲ್ಲಿ ನೋಡಿದ್ರೂ ಪ್ರೇಮಿಗಳದ್ದೇ ಕಾರುಬಾರು ಆಗಿತ್ತು. ತಮ್ಮ ಪ್ರೇಮ ನಿವೇದನೆಯನ್ನ ಸಂಗಾತಿ ಗೆಳೆಯನಿಗೆ ವ್ಯಕ್ತಪಡಿಸುತ್ತಾ ಪ್ರೇಮಿಗಳ ದಿನವನ್ನ ಆಚರಿಸಿದ್ರು. ನಮ್ಮ ಹುಡುಗನ ಜೊತೆ ಸುನೀಲ್ ಅಂತ ಅವ್ರ ಹೆಸರು. ಇಲ್ಲಿ ಬ್ಯಾಂಗ್ಳೂರಿಂದ ಬಂದ್ವಿ, ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಹಾಗಾಗಿ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಬಂದಿದ್ವಿ. ನಾವು ಯಾವಾಗೂ ರೆಗ್ಯುಲರಾಗಿ ಬರ್ತಾ ಇರ್ತೀವಿ, ಇವಾಗ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಲ್ವಾ, ಹಾಗಾಗಿ ಬೆಳಗ್ಗೆನೇ ವ್ಯೂ ನೋಡೋಣ ಅಂತ ಬಂದಿದ್ವಿ. ಚೆನ್ನಾಗಿದೆ ವ್ಯೂ ಎಲ್ಲನೂ. ಇಲ್ಲ, ನನ್ನ ಲವರ್ ಜೊತೆನೇ ಬಂದಿರೋದು. ನನಗೆ ತುಂಬ ಖುಷಿ, ಯಾಕಂದರೆ ನನ್ನ ಲವರ್ ಜೊತೆ ಬರೋದೇ ತುಂಬ ರೇರು, ಹಂಗಾಗಿ ತುಂಬ ಖುಷಿ ನನಗೆ. ನಾನು ಇಲ್ಲೇ ಪ್ರಪೋಸ್ ಮಾಡಿದ್ದು, ಆ್ಯಕ್ಚುಲಿ 2 years ಬ್ಯಾಕ್ ಅವ್ರು ಇಲ್ಲೇ ಪ್ರಪೋಸ್ ಮಾಡಿದ್ದು, ಹಾಗಾಗಿ ಇಲ್ಲೇ ಬಂದಿದ್ದಕ್ಕೆ ತುಂಬ ಖುಷಿ ನನಗೆ. ಇವಾಗ ತುಂಬ ಸ್ಪೆಷಲ್ ನನಗೆ, ಯಾಕಂದರೆ ಅವ್ರ ಕೆಲಸಗಳು ಬಿಟ್ಟು ಬಂದಿರಿದಾರಲ್ಲ, ಅದಕ್ಕೆ ನಂಗೆ ತುಂಬ ಸ್ಪೆಷಲ್. ಈ ಡೇ ನಂಗೆ ತುಂಬ ಸ್ಪೆಷಲು. 2 years ಬ್ಯಾಕ್ ಅವರೇ ಇಲ್ಲಿ ಬಂದು ಪ್ರಪೋಸ್ ಮಾಡಿದರು, ಹಾಗಾಗಿ ಇಲ್ಲೇ ಪ್ರಪೋಸ್ ಮಾಡಿ ತುಂಬ ಖುಷಿ ನನಗೆ. ಇಲ್ಲ, ಹಾಗೇನಿಲ್ಲ. ಅಂದೇ ಇಲ್ಲೇ ಪ್ರಪೋಸ್ ಮಾಡಿದ್ದಲ್ಲ, ಹಾಗಾಗಿ ನನಗೆ ತುಂಬ ಲಿಂಕ್ ಥರನೇ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ತುಂಬ ಖುಷಿಲಿದ್ದೀನಿ. ಅದೇ ಲೈಫ್ ಪಾರ್ಟ್ನರ್ ಆದರೆ ಇನ್ನೂ ಖುಷಿ ಆಗ್ತೀನಿ. ಲೈಫ್ ಪಾರ್ಟ್ನರ್ ಆಗೋದಕ್ಕೋಸ್ಕರನೇ ನೋಡ್ತಾ ಇದ್ದೀವಿ, ಫುಲ್ ಖುಷಿ ಆಗ್ತೀವಿ. ಅದು ಇನ್ನು ಪ್ರೇಮಿಗಳಿಗೆ ಹಾಟ್ಸ್ಪಾಟ್ ಆಗಿರುವ ನಂದಿ ಬೆಟ್ಟಕ್ಕೆ ಹೇಳಿಕೊಳ್ಳುವಷ್ಟು ಪ್ರೇಮಿಗಳು ಬಂದಿರಲಿಲ್ಲ. ಬಂದ ಪ್ರೇಮಿಗಳೇ ಅಲ್ಲಲ್ಲಿ ಮರ, ಗಿಡ, ಬಂಡೆ, ಕಲ್ಲು, ಕುರ್ಚಿಗಳ ಮೇಲೆ ಕುಳಿತು ತಮ್ಮ ಪ್ರಿಯಕರನೊಂದಿಗೆ ಕಾಲ ಕಳೆದು ವ್ಯಾಲೆಂಟೈನ್ಸ್ ಡೇ ದಿನವನ್ನ ಕಳೆದರು. ಅದರಲ್ಲೂ ಪ್ರೇಮಿಗಳ ದಿನದಂದೇ ನಂದಿಗಿರಿಧಾಮದಲ್ಲೇ ಪ್ರೇಮ ನಿವೇದನೆ ಮಾಡಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದು ವಿಶೇಷವಾಗಿತ್ತು. ಸರ್, ನನ್ನ ಹೆಸರು ವೆಂಕಟೇಶ್ ಅಂತ, ನಮ್ಮ ಮಿಸ್ಸಸ್ ಹೆಸರು ರಾಣುಬಾಯಿ ಅಂತ. ನಮ್ಮದು ಲವ್ ಮ್ಯಾರೇಜು. 7 ವರ್ಷದಿಂದ ಲವ್ ಮಾಡಿದ್ದು. ಮನೇಲಿ ಯಾರೂ ಒಪ್ಪಿರಲಿಲ್ಲ. ನಾವು ಸಪ್ರೇಟಾಗಿ ಹೋಗಿ ಮದುವೆ ಆಗಿ ಇವಾಗ ಚೆನ್ನಾಗಿದ್ದೀವಿ ಸರ್. ನಾನು ಆಟೋ ಓಡಿಸ್ತೀನಿ, ಆಟೋ ಡ್ರೈವರು. ಇವತ್ತು ಲವರ್ಸ್ ಡೇ ದಿವಸ ಎಲ್ಲನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನಮ್ಮ ಮಿಸ್ಸಸ್ ಅವರು ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಅಂದರು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ತೋರಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಆಚರಣೆ ಅಂತ ಏನಿಲ್ಲ, ಇವತ್ತು ಫ್ರೀ ಇತ್ತು, ಅದಕ್ಕೋಸ್ಕರ ಕರ್ಕೊಂಡು ಹೋಗು ಅಂತ ಹೇಳಿದ್ರು, ಕರ್ಕೊಂಬಂದಿದ್ದೀನಿ. ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಸರ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಆಟೋ ಡ್ರೈವರು, ಕಷ್ಟಪಟ್ಟು ನೋಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಪ್ರೀತಿ ಮಾಡ್ತೀನಿ ಸರ್. ಇವಳು ಬಂದಮೇಲೆ ನನ್ನ ಜೀವನ ಚೇಂಜ್ ಆಗಿದ್ದು, ಚೆನ್ನಾಗಿದ್ದೀನಿ ಸರ್. ಇವಾಗೆಲ್ಲ ತಂದೆ ತಾಯಿ ಎಲ್ಲ ಒಪ್ಕೊಂಡಿದ್ದಾರೆ, ಚೆನ್ನಾಗಿದ್ದೀವಿ. ಇವತ್ತು ವ್ಯಾಲೆಂಟೈನ್ಸ್ ಡೇ, ಅದಕ್ಕೋಸ್ಕರ ಆಚೆ ಎಲ್ಲನ ಬರೋಣ ಅಂತ ಕರ್ಕೊಂಡು. ತುಂಬ ಖುಷಿಯಾಗೈತೆ ಸರ್, ತುಂಬ ಖುಷಿಯಾಗೈತೆ. ಹೌದು, ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಮನೆಗೆ. ನನ್ನ ಹೆಸರು ಅಂತ. ನಾನು ಇವ್ರನ್ನ ಕಾಲೇಜ್ ಹತ್ರ ನೋಡಿ ಲವ್ ಮಾಡಿ ಇಷ್ಟಪಟ್ಟು ಮದುವೆ ಆಗಿದ್ದು. ಮನೇಲಿ ಯಾರೂ ಒಪ್ಪಿರಲಿಲ್ಲ. ನಾವು ಬೇರೆ ಕಡೆ ಹೋಗಿ ಮದುವೆ ಆಗಿ ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗೆಲ್ಲ ಚೆನ್ನಾಗೇ ಇದ್ದೀವಿ ನಾವು. ವ್ಯಾಲೆಂಟೈನ್ಸ್ ಡೇ ದಿನವೇ ಇವ್ರು ಪ್ರಪೋಸ್ ಮಾಡಿದ್ದು ನನಗೆ. ಅದರಿಂದ ಇಲ್ಲಿಗೆ ಬರಬೇಕು ಅನ್ನಿಸ್ತು ಇವತ್ತು. ಅದಕ್ಕೆ ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡು ಬೆಳಗಿನ ಜಾವನೇ ಬೆಂಗಳೂರಿಂದ ಹೊರಟು ಇವತ್ತು ಬಂದ್ವಿ ಇಲ್ಲಿಗೆ. ಖುಷಿ ಆಯಿತು. ಪ್ರಪೋಸ್ ಮಾಡಿದ್ರು ವ್ಯಾಲೆಂಟೈನ್ಸ್ ಡೇ ದಿನ. ಖುಷಿ ಆಯ್ತು ಅವ್ರು ಕರ್ಕೊಂಬಂದಿದ್ದಕ್ಕೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಕರ್ಕೊಂಬಂದ್ಮೇಲೆ, ಅಷ್ಟೇ ಹೇಳ್ತೀನಿ. ಇನ್ನು ವ್ಯಾಲೆಂಟೈನ್ಸ್ ಡೇ ಅಂಗವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲವ್ ರೂಲ್ಸ್ ನೀಡಿದ್ರು. ಅದರಂತೆ ನಂದಿಗಿರಿಧಾಮದಲ್ಲಿ ಪೊಲೀಸರ ಸಂಖ್ಯೆಯನ್ನು ಹೆಚ್ಚಿಸಿ ಪೊಲೀಸರು ಸಂಚಾರ ಮಾಡಿ ಲವ್ ಬರ್ಡ್ಸ್ಗೆ ಬಿಸಿ ಮುಟ್ಟಿಸುವ ಕೆಲಸವನ್ನೂ ಮಾಡಿದ್ರು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.